ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನ್ವೀಸ್ ಡೈರಿ. ಸೊ ಇದು ನನ್ನ ಬರ್ಡೇಯ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನೈಟ್ 12 o'clock ರಿಚುವಲ್ ಇರುತ್ತಲ್ವ, ಕೇಕ್ ಕಟ್ಟಿಂಗ್. ಸೊ ರಾಗಿ ಕೇಕ್ನ ಬೇಕ್ ಮಾಡಿದ್ವಿ, ಸೊ ಅದನ್ನು ಕಟ್ ಮಾಡಿದೆ. ಆ್ಯಂಡ್ 25th ಬರ್ಡೇ ಅಲ್ವಾ, ಐ ವಾಂಟ್ ಟು ಮೇಕ್ ಇಟ್ ಸ್ಪೆಷಲ್ ಅಂತ. ಸೊ ಬೆಳಗ್ಗೆ ಐ ವಾಂಟೆಡ್ ಟು ಬಿ ಇನ್ ಟ್ರೆಡಿಷ್ನಲ್ ವೇರ್. ನನಗೆ ಯಾವಾಗಲೂ ಪಾರ್ಟೀಸ್ ಅಂದರೆ ಜಸ್ಟ್ ಗೌನ್ಸ್ ಹಾಕೋದು ಇಷ್ಟ ಇರಲಿಲ್ಲ. ಸೊ ಈ ಸಲ ಯಾವುದಾದ್ರೂ ಟ್ರೆಡಿಷ್ನಲಾಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಸೀರೆ ನೋಡ್ಕೊಂಡು ರೆಡಿ ಆದೆ. ಸೊ ಬಳೆ, ಒಂದು ಸಿಂಪಲ್ ಚೈನ್ ಆ್ಯಂಡ್ ಸ್ವಲ್ಪ ಸಿಂಧೂರ ಇಟ್ಕೊಂಡು ನನ್ನ ಲುಕ್ನ ಕಂಪ್ಲೀಟ್ ಮಾಡಿದೆ. ಸೊ ಇದಾಗಿತ್ತು ನನ್ನ ಫೈನಲ್ ಸಿಲ್ವರ್ ಜೂಬ್ಲಿ 25th ಬರ್ಡೇಯ ಲುಕ್. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಆ್ಯಸ್ ಯೂಶ್ವಲ್ ರೆಡಿಯಾಗಿ ಕುಕ್ಕಿಂಗ್ ಮಾಡೋಣ ಅಂತ ಬಂದೆ. ಸೊ ಇವತ್ತು ಪೂರಿ ಮತ್ತು ಹಾಲು ಒಬ್ಬಟ್ಟು ಮತ್ತು ಅದಕ್ಕೆ ಆಲೂ ಕರಿನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಆಲೂ ಕರಿಗೆ ಸಿಂಪಲ್ ಒಂದು ಕುಕ್ಕರ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಒಗ್ಗರಣೆನ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಆಮೇಲೆ ಬಾಯ್ಲ್ಡ್ ಪೊಟ್ಯಾಟೋಸ್ನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಧನಿಯಾ ಪೌಡರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕಾಗುತ್ತೆ. ಆಲೂ ಕರಿ ಪೂರಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸ್ವೀಟ್ಗೆ ಅಂತ ಹಾಲು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ ಒಂದು ಜಾರಲ್ಲಿ 1 ಕಪ್ ಕೊಬ್ಬರಿನ ತೊಗೊಂಡು ಅದಕ್ಕೆ 2 ಏಲಕ್ಕಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹುರಿದಿರೋ ಗಸಗಸೆನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸಾಫ್ಟಾಗಿರಬೇಕು, ಒಂಚೂರು ಲಮ್ಸ್ ಅನ್ನೋದು ಇರಬಾರ್ದು. ಆಮೇಲೆ ಒಂದು ಬಾಣಲಿಯಲ್ಲಿ 1 ಕಪ್ ಬೆಲ್ಲನ ತೊಗೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ನಾವೇನು ರುಬ್ಕೊಂಡಿದ್ವಲ್ವಾ ಕೊಬ್ಬರಿ ಪೇಸ್ಟ್, ಅದನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಡ್ಬೇಕು. ಯಾಕಂದರೆ ಕೊಬ್ಬರಿ ಹಸಿದಾಕಿರ್ತೀವಲ್ವ, ಚೆನ್ನಾಗಿ ಬೇಯಬೇಕು. ಆಮೇಲೆ ನಾವು ಬೆಲ್ಲನ ಏನು ಕರಗಿಸ್ಕೊಂಡಿರ್ತೀವೋ ಅದನ್ನು ಸೋದಿಸ್ಕೊಂಡು ಹಾಕ್ಕೊಂಡು ಆಮೇಲೆ ಅದಕ್ಕೆ 2 ಕಪ್ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಬಿಡಬೇಕು. ಸೊ ಸೇಮ್ ನಾವು ಒಬ್ಬಟ್ಟಿಗೆ ಪಾನಕ ಹೆಂಗೆ ಮಾಡ್ತೀವೋ ಅದೇ ಥರ. ಸೊ ಇದನ್ನು ಮಾಡಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟು ಎತ್ತಿಟ್ಟೆ. ಅದಾದಮೇಲೆ ಹಾಗೆ ಪೂರಿನ ಮಾಡ್ಕೊಂಡು ಬಿಡೋಣ ಅಂತ ಅದಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ. ಪೂರಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲ ಉಬ್ಬಿ ಬಂದಿತ್ತು. ನನಗಂತೂ ಯಾವಾಗ ತಿನ್ಬಿಡೋಣ ಅಂತ ಅನ್ನಿಸ್ಬಿಟ್ಟು ಅಷ್ಟು ಚೆನ್ನಾಗಿತ್ತು. ಸೊ ಪೂರಿ ಎಲ್ಲ ಮಾಡ್ಕೊಂಡಿದ್ದಾಯ್ತಲ್ವ, ನಾವೇನು ಆವಾಗಲೇ ಕೊಬ್ಬರಿ ಹಾಲನ್ನ ಮಾಡ್ಕೊಂಡಿದ್ವಲ್ವ, ಅದಕ್ಕೆ ಒಂದು 3-4 ಪೂರಿನ ಸೇರಿಸ್ಕೊಂಡ್ರೆ ಸಾಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು, ಸೇಮ್ ಪ್ರೊಸೀಜರ್. ಸೊ ಇದನ್ನು ಒಂದು 10 ಮಿನಿಟ್ಸ್ ಚೆನ್ನಾಗಿ ನೆನೆಸೋದಕ್ಕೆ ಎತ್ತಿಟ್ಟೆ. ಅದನ್ನೇ ಹಾಲು ಒಬ್ಬಟ್ಟು ಅಂತ ಕರಿತೀವಿ ನಮ್ಮ ಸೈಡ್. ಸೊ ಸರ್ವಿಂಗ್ಗೆ ಇಡ್ತಿದ್ದೆ, ಎಲ್ಲ ಮುಗೀತಲ್ವ. ಸೊ ಇದಾಗಿತ್ತು ನನ್ನ ಬರ್ಡೇಯ ಸ್ಪೆಷಲ್ ಬ್ರೇಕ್ಫಾಸ್ಟ್. ನನಗಂತೂ ಒಂದು ಹಬ್ಬ ಮಾಡ್ದಂಗೆ ಫೀಲ್ ಇತ್ತು. ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ಅಷ್ಟೊತ್ತಿಗೆ ಮಧ್ಯಾಹ್ನ ನಮ್ಮ ಅಕ್ಕ ಏನೋ ಕಳಿಸಿದ್ದೀನಿ ಹೋಗಿ ತಗೋ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದರು. ಸೊ ಹೋಗಿ ಪ್ಯಾಕೇಜ್ನ ಕಲೆಕ್ಟ್ ಮಾಡ್ಕೊಂಡು ಬಂದೆ. ಸೊ ಒಂದು ಕಲೆಕ್ಟ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಇನ್ನೊಬ್ಬರು ಫೋನ್ ಮಾಡಿದ್ರು, ಇನ್ನೂ ಏನೋ ಇದೆ ಅಂತ ಅಂದ್ಬಿಟ್ಟು. ಸೊ ಮತ್ತೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದೆ. ಸೊ ಪ್ರತಿ ಇಯರ್ ಅವಳಂತೂ ನನಗೆ ಐಸ್ ಕ್ರೀಮ್ಸ್ ಕಳಿಸೋದಂತೂ ಬಿಡಲ್ಲ. ಸೊ ಈ ಇಯರ್ ಕೂಡ ಅದೇ. ಚಿಕ್ಕ ಗೆಸ್ಚರ್ಸ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ದೊಡ್ಡದಾಗಿ ಏನೋ ಮಾಡಬೇಕು, ಆ ಗಿಫ್ಟ್ ಕೊಡಬೇಕು, ಈ ಗಿಫ್ಟ್ ಕೊಡಬೇಕು ಅನ್ನೋದಕ್ಕಿಂತ ಸ್ಮಾಲ್ ಗೆಸ್ಚರ್ಸ್ ತುಂಬ ಸ್ಪೆಷಲ್ ಆಗಿರುತ್ತೆ ನಮ್ಮ ಈವೆಂಟ್ ಅನ್ನೋದು. ಸೊ ಅವಳು ನೋಡಿದ್ರೆ ನನಗೆ ಬೆಂಟೋ ಕೇಕ್ನ ಕಳಿಸಿದ್ರು. ಇಟ್ ವಾಸ್ ಸೋ ಕ್ಯೂಟ್ ಆ್ಯಂಡ್ ನೋಡಿ ಎಷ್ಟು ಪ್ರೀಟಿಯಾಗಿದೆ. ಅದ್ರ ಮೇಲೆ ಹ್ಯಾಪಿ ಬರ್ಡೇ ಟು ಮೈ ಲಿಟಲ್ ಮಂಕಿ ಅಂತ ಕೂಡ ಬರ್ದಿತ್ತು. ಆ್ಯಂಡ್ ಆ್ಯಸ್ ಯೂಶ್ವಲ್ ಇನ್ನೊಂದು ಪ್ಯಾಕೇಜಲ್ಲಿ ಶಿ ಸೆಂಟ್ ಮಿ ಐಸ್ ಕ್ರೀಮ್ಸ್. ಆ್ಯಂಡ್ ನನ್ನ ವೀಡಿಯೋಸ್ ನೋಡ್ತಿರೋರಿಗೆಲ್ಲ ಗೊತ್ತಿರುತ್ತೆ ನಂಗೆ ಸ್ವೀಟ್ಸ್ ಅಂದರೆ ಎಷ್ಟು ಇಷ್ಟ ಅಂತ.
ಸೊ ಕೇಕ್ನ ಕಟ್ ಮಾಡಿ ತಿಂದ್ಕೊಂಡೆ. ತುಂಬ ಅಂದರೆ ತುಂಬ ಫ್ರೆಶ್ ಆಗಿ ಡೆಲಿಷಿಯಸ್ ಆಗಿತ್ತು. ಅದು ನಂಗೆ ಚಾಕ್ಲೇಟ್ ಅಂದರೆ ಹೆವಿ ಇಷ್ಟ, ಅದನ್ನೇ ಕಳಿಸಿದ್ಲು. ಐ ಫೆಲ್ ಸೋ ಹ್ಯಾಪಿ. ಅದಾದಮೇಲೆ ಹಾಗೆ ಸಂಜೆ ಮುಗೀತು. ಸೊ ಬರ್ಡೇಸ್ ಅಂದರೆ ಟೆಂಪಲ್ಸ್ ಮ್ಯಾಂಡಿಟರಿ ಅಲ್ವಾ, ಸೊ ಟೆಂಪಲ್ಗೆ ಹೋಗೋಣ ಅಂತ ಇಲ್ಲೇ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇತ್ತು ತುಮಕೂರಲ್ಲಿ. ಸೊ ಅಲ್ಲಿಗೆ ಹೋಗಿದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ ಅಂತೂ. ನನಗೆ ಇಲ್ಲಿ ಬಂದರೆ ಏನೋ ಒಂಥರ ಪೀಸ್ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಪ್ರಸಾದ ಕೊಟ್ಟರು. ಸೊ ಎಲ್ಲ ತಿನ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಪೀಸಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಆ್ಯಂಡ್ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಅಲ್ಲಿಗೆ ಹೋಗಿ ಹಾಗೆ ಒಂದು ಸ್ಮಾಲ್ ಚಿಕ್ಕದಾಗಿ ಪಾನಿಪುರಿ ಡೇಟ್ನ ಮುಗಿಸ್ಕೊಂಡು ವಿ ಗಾಟ್ ಬ್ಯಾಕ್ ಹೋಮ್. ಆಮೇಲೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಜಾಮೂನ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ನಾನು ಪ್ರತಿಯೊಂದು ಬರ್ಡೇಗೂ ಅಮ್ಮ ಜಾಮೂನ್ ಅಂತೂ ಮಾಡ್ತಾನೇ ಇದ್ದರು. ಸೊ ಈ ಸಲ ಅವರಿಲ್ಲ ಅಲ್ವಾ, ಸೊ ಪದ್ಧತಿನ ಕಂಟಿನ್ಯೂ ಮಾಡೋಣ ಅಂತ ಜಾಮೂನ್ನ ಮಾಡ್ತಿದ್ದೆ. ಸೊ ಇದಕ್ಕೆ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಯಾಕೆ ಅಂತ ಅಂದರೆ ನೀರನ್ನ ಹಾಕಿದಾಗ ಅದು ಬೇಗ ಬಿಟ್ಕೊಂಡು ಬಿಡುತ್ತೆ. ಹಾಲಿಂದ ಮಾಡಿದಾಗ ತುಂಬ ಗ್ರಿಪ್ ಬರುತ್ತೆ ಆ್ಯಂಡ್ ಬೇಗ ಬಿಟ್ಕೊಳ್ಳಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ ಜಾಮೂನ್ ಅನ್ನೋದು. ಸೊ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರೌಂಡಾಗಿ ಬಾಲ್ಸ್ನ ಮಾಡಿ ಎತ್ತಿಟ್ಕೊಳ್ತಿದ್ದೆ. ಸ್ವಲ್ಪ ಮೀಡಿಯಮ್ ಬಿಸಿಯಲ್ಲಿರೋ ಎಣ್ಣೆಗೆ ಹಾಕ್ಕೊಬೇಕು, ಯಾಕಂದರೆ ತುಂಬ ಕಲರ್ ಚೇಂಜ್ ಆಗಿಬಿಟ್ರೆ ಒಳಗಡೆ ಎಲ್ಲ ಏನೂ ಬೆಂದಿರಲ್ಲ. ಸೊ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಲರ್ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಅದನ್ನು ಟೈಮ್ ತಗೊಳ್ಳುತ್ತೆ. ಆದರೂ ಪೇಷನ್ಸ್ ಆಗಿ ವೆಯ್ಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಸೊ ಅದನ್ನು ತಿರುಗಿಸ್ತಾ ಇರಬೇಕು, ಆಗಲೇ ಅದು ಬೇಗ ಬ್ಲ್ಯಾಕ್ ಆಗೋಲ್ಲ, ಚೆನ್ನಾಗಿ ಬ್ರೌನ್ ಕಲರ್ ಬೇಕ್ರಿ ಸ್ಟೈಲಲ್ಲಿ ಬರುತ್ತೆ. ಸೊ ಜಾಮೂನ್ ಮಾಡಿದ್ದೆಲ್ಲ ಮುಗೀತು. ಹಾಗೆ ಸೈಡಲ್ಲಿ ಚಿತ್ರಾನ್ನ ಮಾಡೋಕ್ಕಂತ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಅದು ಮುಗೀತು. ಸೊ ಎಲ್ಲ ಕಿಚನ್ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಮನೆಗೊಂದು ಗೆಸ್ಟ್ ಕೂಡ ಬಂದರು. ಸೊ ಅವ್ರಿಗೆಲ್ಲ ಸರ್ವ್ ಮಾಡಿ ಫೈನಲಿ ಇದಾಗಿತ್ತು ನಮ್ಮ ಡಿನ್ನರ್ ರೆಸಿಪಿ, ನನ್ನ ಬರ್ಡೇ ಸ್ಪೆಷಲ್ ಡಿನ್ನರ್. ಸೊ ಇದಾಗಿತ್ತು ನನ್ನ ಬರ್ಡೇಯ ವ್ಲಾಗ್. ಯಾರ್ಯಾರೆಲ್ಲ ನನಗೆ ವಿಶಸ್ ಕಳಿಸಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮ್ ಆಗಲಿ ವಾಟ್ಸಪ್ ಆಗಲಿ ಎಲ್ಲರೂ ತುಂಬ ಅಂದರೆ ತುಂಬ ಬ್ಲೆಸ್ಸಿಂಗ್ಸ್ನ ಶವರ್ ಮಾಡಿದ್ದೀರಾ. ಐ ಆಮ್ ಸೋ ಗ್ಲ್ಯಾಡ್ ಫಾರ್ ದ್ಯಾಟ್. ಆ್ಯಂಡ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಎಲ್ಲ ನ್ಯೂ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.